ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಂದು ಸ್ಕಿನ್ ಗ್ಲೋಯಿಂಗ್ ಮಸಾಜ್ ಆಯಿಲನ್ನು ರೆಡಿ ಮಾಡಿದ್ದೀನಿ. ಇವಾಗೆಲ್ಲ ರೀಸೆಂಟಾಗಿ ಖುಷ್ಬೂ ಮ್ಯಾಮ್ ಅವರ ಸ್ಕಿನ್ ಹೇಗೆ ಅಷ್ಟು ಗ್ಲೋ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ವೈರಲ್ ಮಾಡಿದರು. ಒಂದು ವಿಡಿಯೋನ ಅವರು ಆ್ಯಕ್ಚುಲಿ ಶೇರ್ ಮಾಡಿದರು. ಸೊ ಅದು ತುಂಬ ಅಂದರೆ ತುಂಬಾ ಫೇಮಸ್ ಆಗಿದೆ. ಹಾಗೆ ಅದರ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನನಗೂ ಸ್ವಲ್ಪ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಆಗ್ತಾಯಿತ್ತು. ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಪಿಗ್ಮೆಂಟೇಷನ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾನು ಕೂಡ ಟ್ರೈ ಮಾಡುವ, ನಂದು ಡ್ರೈ ಸ್ಕಿನ್, ಹಾಗಾಗಿ ನಾನು ಟ್ರೈ ಮಾಡುವ ಅಂತ ಹೇಳಿ ರೆಡಿ ಮಾಡಿದ್ದೀನಿ ಆಯಿಲನ್ನು. ನಾನು ನೆನ್ನೆನೇ ಹಚ್ಕೊಂಡಿದ್ದೀನಿ. ಅದು ಹಚ್ಕೊಂಡಿದ ಮೇಲೆ ನಿಜವಾಗ್ಲೂ ನನಗೆ ಅಷ್ಟು ಸ್ಕಿನ್ನು ತುಂಬ ಒಳ್ಳೆಯ ರಿಸಲ್ಟ್ ಅನಿಸಿತು ಒಂದು ದಿನಕ್ಕೇ. ನಾನು ಎಷ್ಟೊಂದು ಟ್ರೈ ಮಾಡಿದ್ದೀನಿ, ಬಟ್ ಯಾವತ್ತೂ ನನಗೆ ಹಂಗೆ ಅನಿಸಿಲ್ಲ. ಬಟ್ ಈ ಆಯಿಲ್, ಮಸಾಜ್ ಆಯಿಲ್ ಮಾತ್ರ ಸೂಪರಾಗಿ ನನಗೆ ವರ್ಕೌಟ್ ಆಗುತ್ತೆ ಅಂತ ನಂಬಿಕೆ ಬಂದಿದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡುವ, ನಾನು ಹೇಗೆ ಆ ಆಯಿಲನ್ನು ರೆಡಿ ಮಾಡಿದೆ ಅಂತ ಹೇಳಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ತುಂಬ ಈಸಿ, ಹಾಗೆ ಸ್ಟೋರ್ ಕೂಡ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ರೆಡಿ ಮಾಡೋಕ್ಕಿಂತ ಮುಂಚೆನೇ ನಾನೊಂದು ಟಿಪ್ಸನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಿಗಾದ್ರೂ ಈ ಆಯಿಲ್ ಹಚ್ಕೊಂಡಿದ ಮೇಲೆ ನಿಮಗೆ ಇಚ್ಚಿಂಗ್ ಆಗಿರ್ಬೋದು, ಇಲ್ಲ ಅನ್ಕಂಫರ್ಟಬಲ್ ಆಗಿ ನಿಮ್ಮ ಸ್ಕಿನ್ನು ರೆಡ್ನೆಸ್ ಏನಾದರೂ ಬಂತು ಅಂತ ಹೇಳಿದರೆ ನೀವು ಆವಾಗಲೇ ಫೇಸ್ ವಾಶ್ ಮಾಡ್ಕೊಳ್ಳಿ, ಮತ್ತು ಅದನ್ನು ಕಂಟಿನ್ಯೂ ಮಾಡಬೇಡಿ. ಏನಕ್ಕಂದರೆ ಎಲ್ಲರ ಸ್ಕಿನ್ಗೂ ಸೂಟೇಬಲ್ ಆಗಲ್ಲ. ಬಟ್ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಈ ಆಯಿಲಲ್ಲಿ ಯೂಸ್ ಮಾಡಿರುವಂಥ ಎಲ್ಲ ಮೆಟೀರಿಯಲ್ಲು ಕೂಡ ತುಂಬ ಒಳ್ಳೆಯದೇ, ಯಾವುದೂ ಸೈಡ್ ಎಫೆಕ್ಟ್ ಆಗಲ್ಲ. ಒಂದು ವೇಳೆ ಆಗಿದ್ದರೆ ನಾನು ಹೇಳ್ತಾ ಇರೋದು, ಒಂದು ವೇಳೆ ಆ ಥರ ಏನಾದರೂ ಯಾರಿಗಾದರೂ ಅನಿಸಿದರೆ ಸೊ ನೀವು ಅದನ್ನು ಸ್ಟಾಪ್ ಮಾಡ್ಬೋದು. ಓಕೆನಾ? ಸೊ ಬನ್ನಿ ಇವಾಗ ಆಯಿಲ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇವಾಗ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಕಲರ್ ನೀವು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಜೇನುತುಪ್ಪ ಥರ ಕಲರ್ ಕಾಣಿಸ್ತಾ ಇದೆ. ಹಾಗೆ ಇದನ್ನು ಈ ಥರ ನೀವು ಒಂದು ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ. ಓಕೆನಾ? ಇದನ್ನು ಇವಾಗ ಈ ಥರ ನೀವು ರೆಡಿ ಮಾಡಿದ ಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ಈ ಥರ ಸೋಸ್ಕೋಬೇಕು. ಸೊ ತುಂಬ ಅಂದರೆ ತುಂಬ ನನಗೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡ್ಕೊಳ್ಬೋದು. ಸೊ ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕು ಅಂತ ಹೇಳಿ ನೋಡುವ. ಇದಕ್ಕೆ ಮೇನಾಗಿ ಬೇಕು ಕ್ಯಾರೆಟ್, ಮತ್ತು ಕ್ಯಾರೆಟ್ ನಾನಿಲ್ಲಿ ಒಂದು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಬೀಟ್ರೂಟ್ನ ತೊಗೊಂಡಿದ್ದೀನಿ. ಓಕೆನಾ? ಆಮೇಲೆ ವಿಟಮಿನ್ ಇ ಟ್ಯಾಬ್ಲೆಟ್, ಮತ್ತು ಆಲ್ಮಂಡ್ ಆಯಿಲ್, ಮತ್ತು ಕೋಕೋನಟ್ ಆಯಿಲ್, ಹಾಗೆ ಏನಂತಾರೆ ಸಂತ್ರ ಇರುತ್ತಲ್ವ, ಆರೆಂಜ್, ಅದರದ್ದು ಸಿಪ್ಪೆ ತೊಗೊಂಡಿದ್ದೀನಿ. ಅದೇನು ಡ್ರೈ ಮಾಡ್ಕೋಬೇಕು ಅಂತೇನಿಲ್ಲ. ಆ ಥರ ನೀವು ಆರೆಂಜನ್ನು ತಿಂದ್ಬಿಟ್ಟು ಅದನ್ನು ಸಿಪ್ಪೆನ ಯೂಸ್ ಮಾಡ್ಕೋಬೋದು. ಒಂದು ಆರೆಂಜ್ದು ಸಿಪ್ಪೆನ ನಾನು ತೊಗೊಂಡಿದ್ದೀನಿ. ಹಾಗೆ ವಿಟಮಿನ್ ಇ ಟ್ಯಾಬ್ಲೆಟ್ ಕೂಡ ಎಷ್ಟು ನಾವು ಅದನ್ನು ಹಾಕೋಬೇಕು ಅಂತ ಹೇಳಿ, ಅಂದರೆ ಅದನ್ನು ಜೆಲ್ನ ಎಷ್ಟು ಹಾಕೋಬೇಕಂತ ನಾನು ಆಮೇಲೆ ನಿಮಗೆ ಹೇಳ್ತೀನಿ. ಇವಾಗ ನಾನು ಫಸ್ಟು ಕೋಕೋನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಕೋಕೋನಟ್ ಆಯಿಲ್ನ ಒಂದು ಮೀಡಿಯಮ್ ಬೌಲಿನಲ್ಲಿ 2 ಬೌಲ್ನ ನಾನು ತೊಗೊಂಡಿದ್ದೀನಿ. ಇನ್ನೊಂದೇನೆಂದರೆ ಇದರಲ್ಲಿ ಯಾವುದೇ ನಿಮಗೆ ಮೆಷರ್ಮೆಂಟ್ ಏನಿಲ್ಲ. ನೀವು ಜಾಸ್ತಿ ಬೇಕು ಆಯಿಲ್ ಅಂದರೆ ಜಾಸ್ತಿ ಹಾಕ್ಕೋಬೋದು. ಹಾಗೆ ನೀವು ಎಷ್ಟು ಕ್ಯಾರೆಟ್, ಎಷ್ಟು ಬೀಟ್ರೂಟ್ನ ನೀವು ಯೂಸ್ ಮಾಡ್ತೀವಿ ಅದು ನಿಮ್ಮ ಕಂಫರ್ಟಬಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಕ್ಕೆ ಯಾವುದೇ ನಾವು ಹೆಚ್ಚು ಕಡಿಮೆ ಇಷ್ಟೇ ಹಾಕೋಬೇಕು ಅಂತ ಹೇಳೇನಿಲ್ಲ. ನಮಗೊಂದು ಐಡಿಯಾ ಬಂದುಬಿರುತ್ತಲ್ವ, ಲೈಕ್ ಇಷ್ಟು ಒಂದು ಕ್ಯಾರೆಟ್ ಮತ್ತು ಬೀಟ್ರೂಟ್ ನಾವೇನು ಇದು ಮಾಡ್ಕೊಂಡಿರ್ತೀವಿ ಅದು ಮುಳುಗುವಷ್ಟು ನಾವು ಹಾಕ್ಕೊಂಡ್ರೆ ಆಯಿತು. ಇವಾಗ ಎಣ್ಣೆನ ಇಟ್ಬಿಟ್ಟು 2 ಎಣ್ಣೆನ ನಾನು ಮಿಕ್ಸ್ ಮಾಡಿದೆ. ಹಾಗೆ ಅದು ಸ್ವಲ್ಪ ಬಿಸಿಯಾಗಿದ್ದ ಮೇಲೆ ಇವಾಗ ನಾನು ಫಸ್ಟ್ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ನ ಹಾಕ್ಕೊಂಡು ಒಂದು 5 ನಿಮಿಷ ನೀವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕಿದು. ಇದು ಯಾವತ್ತೂ ಹೈ ಫ್ಲೇಮಲ್ಲಿ ಮಾಡಬಾರ್ದು. ಫುಲ್ ಎಂಡ್ವರ್ಗೂ ಲೋ ಫ್ಲೇಮಲ್ಲೇ ಇರಬೇಕು. ಈ ಥರ ನೀವು ಒಂದು 5 ನಿಮಿಷ ತಿರುಗಿಸೋದೇನು ಬೇಡ. ಒಂದು ಸ್ಟಾರ್ಟಿಂಗಲ್ಲಿ ತಿರುಗಿಸಿದ್ರೆ ಸಾಕು, ಮಧ್ಯೆ ನೀವು ಕೈ ತಿರುಗಿಸಿದ್ರೆ ಸಾಕಾಗುತ್ತೆ. 5 ನಿಮಿಷ ಕ್ಯಾರೆಟ್ ಒಂದನ್ನೇ ಫಸ್ಟ್ ಬಾಯ್ಲ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಅದರದ್ದು ಕಲರೆಲ್ಲ ನೀಟಾಗಿ ಬಿಟ್ಕೊಳ್ತಾ ಇದೆ. ಇನ್ನೊಂದೇನಪ್ಪ ಅಂದರೆ ನನಗೆ ತುಂಬ ಒಳ್ಳೆ ಕ್ಯಾರೆಟ್ ಸಿಗ್ತಾ ಇದೆ. ಇವಾಗ ವಿಂಟರ್ ಅಲ್ವಾ, ಇಲ್ಲಿ ನಾರ್ತಲ್ಲಿ ತುಂಬ ಜ್ಯೂಸಿ ಆಗಿರುವಂಥ, ಫ್ರೆಶ್ ಆಗಿರುವಂಥ ಕ್ಯಾರೆಟ್ ಸಿಗ್ತಾ ಇದೆ. ಸೊ ಈ ಟೈಮಲ್ಲಿ ನನಗೆ ಈ ಎಣ್ಣೆ ಮಾಡೋದು ಒಂದು ಒಳ್ಳೆ ಅವಕಾಶ ಅಂತಲೇ ಅನಿಸಿತ್ತು. ನೋಡಿ, ಇವಾಗ ಕಲರೆಲ್ಲ ಫುಲ್ ಚೇಂಜ್ ಆಗಿದೆ.
5 ನಿಮಿಷ ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರಿ, ಏನಕ್ಕಂದರೆ ಎಣ್ಣೆ ಅಲ್ವಾ ಮೇಲೆ ಉಕ್ಕಿ ಬಂದುಬಿಡೋ ಚಾನ್ಸಸ್ ಇರುತ್ತೆ. ಇವಾಗ ನಾನು ಅದು ಒಂದು ಆರೆಂಜ್ದು ಸಿಪ್ಪೆ ಏನಿದೆ ಅದನ್ನು ಬಿಡಿಸಿಟ್ಕೊಂಡಿದ್ದು ಹಾಕಿದೆ. ಹಾಗೆ ಅದ್ರ ಜೊತೆಗೇ ಕ್ಯಾರೆಟ್ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನು ಮಿಕ್ಸ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಹಾಕಿ ನೀವು ನೀಟಾಗಿ ಇವಾಗ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು. ಕ್ಯಾರೆಟನ್ನು ಒಂದು ಹಾಕ್ಕೊಂಡ್ರೆ ನೀವು ಬೀಟ್ರೂಟ್ನ ಒಂದು ಅರ್ಧ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಏನಕ್ಕಂದರೆ ಬೀಟ್ರೂಟು ಸ್ವಲ್ಪ ಜಾಸ್ತಿನೇ ಬಂದುಬಿಡುತ್ತೆ ಕಲರ್ ಅದೆಲ್ಲ. ಹಾಫ್ ಬೀಟ್ರೂಟ್ ಹಾಕ್ಕೊಂಡ್ರೆ ಸಾಕು. ನೀವು ನೋಡಿದ್ರಲ್ವ, ಒಂದು ಮುಷ್ಟಿಯಷ್ಟು ನಾನು ಕ್ಯಾರೆಟು, ಒಂದು ಮುಷ್ಟಿಯಷ್ಟು ಬೀಟ್ರೂಟನ್ನು ತುರ್ಕೊಂಡು ಹಾಕ್ಕೊಂಡೆ. ಕೈಯಲ್ಲಿ ಮೆಷರ್ಮೆಂಟ್ ನಿಮಗೆ ಗೊತ್ತಾಗಿರ್ಬೋದು. ಹಾಗೆ ಇದೆಲ್ಲ ನೀಟಾಗಿ ಮುಳುಗುವಷ್ಟು ಈ ಥರ ನೀವು ನೀಟಾಗಿ ಬಾಯ್ಲ್ ಮಾಡ್ಕೋಬೇಕು. ಇದನ್ನು ಎಣ್ಣೆ ಮಾಡ್ತಾ ಇರುವಾಗ ಎಷ್ಟು ಘಮ ಘಮ ಅಂತ ಪರಿಮಳ ಬರ್ತಾಯಿತ್ತಂದರೆ ಇಡೀ ಮನೆಯೆಲ್ಲ ಆ ಥರ ಪರಿಮಳ ಬರ್ತಾಯಿತ್ತು. ಸೊ ಇದನ್ನು ಒಂದು ಬಟ್ಟೆಯಲ್ಲಿ, ತೆಳುವಾದ ಬಟ್ಟೆಯಲ್ಲಿ ಸೋಸ್ಕೊಂಡು, ತಣ್ಣಗಾಗಿದ ಮೇಲೆ ಸೋಸ್ಕೊಂಡು ನೀವು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಹಾಗೆ ಡ್ರೈ ಸ್ಕಿನ್ನವರು ಎವ್ರಿ ಡೇ ಯೂಸ್ ಮಾಡಿದ್ರೂ ಆಗುತ್ತೆ. ಯಾರಿಗೆಲ್ಲ ಆಯಿಲಿ ಸ್ಕಿನ್ ಇದೆ ಅವರು ವಾರಕ್ಕೆ 1 ಸಲ ಇಲ್ಲಾಂದರೆ 2 ಸಲ ಯೂಸ್ ಮಾಡಿ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿದರೆ, ಇವಾಗ ನೀನು ಲಾಸ್ಟಲ್ಲಿ ನೋಡಿ ಸೋಸ್ಕೊಂಡು ಆಗಿದ್ಮೇಲೆ ಲಾಸ್ಟಲ್ಲಿ 2 ವಿಟಮಿನ್ ಇ ಜೆಲ್ನ ನಾನು ಇದರಲ್ಲಿ ಕಟ್ ಮಾಡಿ ಹಾಕ್ಕೊಂಡೆ. ಸೊ ಇದನ್ನಷ್ಟೇ ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿದರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಹಾಗೆ ಮಿಕ್ಸ್ ಮಾಡಿ ನೀವು ಹಾಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ಹೇಗೆ ಯೂಸ್ ಮಾಡೋದಪ್ಪ ಅಂತ ಹೇಳಿದರೆ, ನೈಟು ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮಸಾಜ್ ಮಾಡಿಕೊಂಡು 1 ಸ್ಪೂನ್ ಎಣ್ಣೆ ತಗೊಂಡ್ರೆ ಸಾಕಾಗುತ್ತೆ ನಮ್ಮ ಫೇಸ್ಗಲ್ವಾ. ಸೊ ಅದನ್ನು ನೀಟಾಗಿ ನಾವು ಜೆಂಟಲ್ ಮಸಾಜ್ ಮಾಡಿಕೊಂಡು ಹಾಗೆ ಅದನ್ನು ಒಂದು 5 ನಿಮಿಷ ಆಗಿದ್ಮೇಲೆ ಫೇಸ್ನ ವಾಶ್ ಮಾಡಿಕೊಂಡು ಮಾಯಿಶ್ಚರೈಸರ್ ಏನಾದರೂ ಯೂಸ್ ಮಾಡಿ ಅಪ್ಲೈ ಮಾಡಿಕೊಂಡು ಫೇಸ್ಗೆ ನಾವು ಮಲ್ಕೋಬೋದು. ನೈಟ್ ಟೈಮ್ ಯೂಸ್ ಮಾಡಿದರೆ ನಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಒಂದಿನ ಯೂಸ್ ಮಾಡಿದ್ದಕ್ಕೆ ನನಗೆ ತುಂಬ ಒಳ್ಳೆ ಅನಿಸಿತ್ತು ಸ್ಕಿನ್ನು. ನನ್ನ ಮಗನಿಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನು ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದು ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಬಟ್ ನಾನು ಒಂದಿನ ಖಂಡಿತ ಇದ್ರ ವೀಡಿಯೋ ಕೂಡ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಆಗಿದೆ ಇದು. ಸೊ ನಿಮಗೆ ಹೇಗೆ ಅನಿಸಿತ್ತು ಈ ವಿಡಿಯೋ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಅನಿಸಿದರೆ ಖಂಡಿತ ಶೇರ್ ಕೂಡ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.